ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು PM ಡಿಜಿಟಲ್ ಸೊಲ್ಯೂಷನ್ ಚಾನೆಲ್. ಸೊ ಎಲ್ಲರಿಗೂ ಸುಸ್ವಾಗತ. ಸೊ ಯಾರೆಲ್ಲ ಯುವನದಿ ಅಪ್ಡೇಟ್ ಬಗ್ಗೆ ಒಂದು ಹೊಸ ಅಪ್ಡೇಟ್ ಬೇಕಪ್ಪ ಅಂತಂದ್ರೆ ಸೊ ಈ ವಿಡಿಯೋ ನೋಡಲೇಬೇಕು. ಸೊ ಯಾರಿಗೆ ಮಾರ್ಚ್, ಏಪ್ರಿಲ್, ಮೇ, ಜೂನ್ ಈ 4 ತಿಂಗಳ ಅಮೌಂಟ್ ಯಾರಿಗೆ ಬಂದಿಲ್ಲ ಮತ್ತು ಮೇ, ಜೂನ್ ಅಮೌಂಟ್ ಯಾರಿಗೆ ಬಂದಿಲ್ಲ ಮತ್ತು ಜೂನ್ ಅಮೌಂಟ್ ಯಾರಿಗೆ ಬಂದಿಲ್ಲ, ಸೊ ಈ ವಿಡಿಯೋ ನೋಡಲೇಬೇಕು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಸೊ ಯಾರಿಗೆ ಸ್ಟೇಟಸ್ ಚೆಕ್ ಮಾಡಿದ್ರೆ ಡಾಟಾ ನಾಟ್ ಫೌಂಡ್ ಅಂತ ಬರ್ತಾ ಇದೆ. ಸೊ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಫಿಲ್ ಮಾಡಿದ್ರು ಕೂಡ ಸೆಲ್ಫ್ ಡಿಕ್ಲರೇಷನ್ ನಾಟ್ ಪ್ರೊವೈಡ್ ಅಂತ ಬರ್ತಾ ಇದೆ. ಸೊ DO ಪೆಂಡಿಂಗು ಮತ್ತು DDPI ಪೆಂಡಿಂಗು, DDPO ಪೆಂಡಿಂಗು, DDPI ಪೆಂಡಿಂಗ್ ಅಂತ ಬರ್ತಾ ಇದೆ. ಸೊ ಅವರಿಗೆಲ್ಲ ಒಂದು ಹೊಸ ಅಪ್ಡೇಟ್ ತಂದಿದ್ದೀನಿ. ಮತ್ತು ಯಾರಿಗೆ ಜೂನ್ ಅಮೌಂಟು ಮತ್ತು ಜುಲೈ ಅಮೌಂಟು ಅಂದರೆ ಮಾರ್ಚ್, ಏಪ್ರಿಲ್, ಮೇ, ಜೂನ್ ಅಮೌಂಟ್ ಯಾವಾಗ ಬರುತ್ತೆ ಅಂತ ಸೊ ಒಂದು ಗೌರ್ಮೆಂಟ್ ಕಡೆಯಿಂದ ಅಂದರೆ ಹೆಲ್ಪ್ಲೈನ್ ನಂಬರ್ ಫೋನ್ ಮಾಡಿದೆ ನಾನು. ಸೊ ಅವರೊಂದು ಹೊಸ ನ್ಯೂ ಅಪ್ಡೇಟ್ ಕೊಟ್ಟಿದ್ದಾರೆ, ಯಾವಾಗ ಅಮೌಂಟ್ ಬರುತ್ತೆ, ಸೊ ಏನೆಲ್ಲ ಡಾಟಾ ನಾಟ್ ಫಂಡ್ ಬಂದರೆ ಸೊ ಏನು ಮಾಡಬೇಕಾದಕ್ಕಂತ ಸೊ ಅವರೇ ಹೇಳಿದ್ದಾರೆ. ಸೊ ಆ ವಿಡಿಯೋ ಅಥವಾ ಆ ಆಡಿಯೋ ಕ್ಲಿಪ್ ಅಂದರೆ ವಾಯ್ಸ್ ರೆಕಾರ್ಡಿಂಗ್ ಅಥವಾ ಕಾಲ್ ರೆಕಾರ್ಡಿಂಗ್ ನಿಮಗೆ ನೀವು ಕೇಳಬೇಕಾದ್ರೆ ಸೊ ಈ ವಿಡಿಯೋ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ. ಸೊ ಮೊದಲು ನಮ್ಮ ಚಾನಲ್ಗೆ ಯಾರಾದರೂ ಹೊಸಬ್ರಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಯಾಕಂದರೆ ಮುಂದೆ ಬರ್ತಕ್ಕಂಥ ಎಲ್ಲ ಯುವನದಿ ಅಪ್ಡೇಟು ಮತ್ತು ಯಾವುದೇ ಥರದ ಗೌರ್ಮೆಂಟ್ ಜಾಬು, ಗೌರ್ಮೆಂಟ್ ಸ್ಕೀಮು ಮತ್ತು ಎಲ್ಲ ಸ್ಕಾಲರ್ಶಿಪ್ ಬಗ್ಗೆ ನಿಮಗೆ ಪಿನ್ ಟು ಪಿನ್ ಮತ್ತು ಎಲ್ಲ ಪ್ರತಿಯೊಂದು ನಿಮಗೆ ಒಂದು ಹೊಸ ಅಪ್ಡೇಟು ಎಲ್ಲ ಹೇಳ್ತಾ ಇರ್ತೀನಿ. ಸೊ ಬೇಗನೆ ಸೊ ನನ್ನ ಚಾನಲ್ ಸಿಗುತ್ತೆ. ಅದಕ್ಕೋಸ್ಕರ ಯುವನದಿ ಅಪ್ಡೇಟ್ ಬಗ್ಗೆ ಮೊದಲು ನನ್ನ ಚಾನಲ್ ಸಿಗುತ್ತೆ. ಅದಕ್ಕೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಲೈಕ್ ಮಾಡಿ, ಓಕೆನಾ. ಸೊ ಮೊದಲು ದಯವಿಟ್ಟು ನನಗೆ ವಾಟ್ಸಪ್ಪಲ್ಲಿ ಮತ್ತು ಹೊರಗಡೆ ದಯವಿಟ್ಟು ಯಾರು ಕಾಲ್ ಮಾಡೋಕ್ಕೆ ಹೋಗ್ಬಿಡಿ. ಸೊ ಒಂದು ವೇಳೆ ದಯವಿಟ್ಟು ನೀವು ಒಂದು ವೇಳೆ ಕಾಲ್ ಮಾಡಿದ್ರು ಕೂಡ ನಾನು ಕಾಲ್ ರಿಸೀವ್ ಮಾಡೋಣ ಮತ್ತು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರು ಕೂಡ ನಿಮಗೆ ರಿಪ್ಲೈ ಕೊಡೋಕ್ಕಾಗಲ್ಲ. ಯಾಕಂದರೆ ಎಷ್ಟೋ ಜನ ಇದ್ದಾರೆ. ಸೊ ಅವರಿಗೆಲ್ಲ ರಿಪ್ಲೈ ಮಾಡೋದು ಮತ್ತು ಕಾಲ್ ರಿಸೀವ್ ಮಾಡೋದು ಅನ್ನೋಕ್ಕೆ ಆಗಲ್ಲ. ಯಾಕಂದರೆ ನನಗೂ ಬೇರೆ ವರ್ಕ್ ಇರುತ್ತೆ. ಸೊ ನಿಮ್ದು ಏನೇ ಪ್ರಾಬ್ಲಮ್ ಇದ್ದರೂ ಕೂಡ, ನಿಮ್ದು ಏನೇ ಕ್ವಶನ್ ಇದ್ರೂ ಕೂಡ ಈ ವಿಡಿಯೋ ಕೆಳಗಡೆ ಅಥವಾ ಯಾವುದೇ ವಿಡಿಯೋ ಕೆಳಗಡೆ ನೀವು ಕಮೆಂಟ್ ಮಾಡಿ, ಅದಕ್ಕೆ ನಾನು ಸೊಲ್ಯೂಷನ್ ಕೊಡ್ತೀನಿ. ಸೊ ಆ ಕಮೆಂಟ್ ಮಾಡಿದ್ರು ಕೂಡ ಮೊದಲು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಬೇಕು ಮತ್ತು ಈ ವಿಡಿಯೋ ಲೈಕ್ ಮಾಡಿರಬೇಕು. ಆದ ನಂತರ ನಿಮಗೆ ರಿಪ್ಲೈ ಕೊಡ್ತೀನಿ. ಯಾಕಪ್ಪ ಅಂತಂದ್ರೆ ನಾವು ಕಷ್ಟದಿಂದ ನಿಮಗೆ ನಮ್ಮ ಕೆಲಸ ಬಿಟ್ಟು ನಿಮಗೆ ಅವ್ರು ಯುವನದಿ ಹೆಲ್ಪ್ಲೈನ್ ನಂಬರ್ಗೆ ಫೋನ್ ಮಾಡಿ ಪದೇ ಫೋನ್ ಮಾಡಿ ಅವ್ರಿಗೂ ಕೂಡ ಇರಿಟೇಟ್ ಆಗುತ್ತಿರುತ್ತೆ. ಆದರೂ ಕೂಡ ನಾವು ಫೋನ್ ಮಾಡಿ ಅವರಿಗೆ ವಿಚಾರಿಸಿರ್ತೀನಿ ನನ್ನ ಎಲ್ಲ ವರ್ಕ್ ಬಿಟ್ಟು ನಿಮಗೋಸ್ಕರ. ಸೊ ಇಷ್ಟೆಲ್ಲ ನಾನು ನಿಮಗೋಸ್ಕರ ಒಂದು ಕಷ್ಟಪಟ್ಟು ನಿಮಗೆ ಫೋನ್ ಮಾಡ್ತೀನಪ್ಪ, ನಾನು ಕೆಲಸ ಬಿಟ್ಟು ಅವರಿಗೆ ಫೋನ್ ಮಾಡಿ ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಅಂದರೆ ನಮ್ಮದು ಕೂಡ ಒಂದು ಕಷ್ಟ ಇರುತ್ತೆ. ಆದರೂ ಕೂಡ ಕಷ್ಟ ಪಟ್ಟಿರ್ತೀನಿ. ಸೊ ಅದಕ್ಕೆ ಆ ಕಷ್ಟಕ್ಕೆ ಒಂದು ಪರಿಹಾರ ಅಥವಾ ಏನೇ ನಿಮ್ಮ ಕಡೆಯಿಂದ ಏನಾಗುತ್ತೆ, ನಿಮ್ಮ ಕಡೆ ಒಂದು ಸಬ್ಸ್ಕ್ರೈಬ್ ಮಾಡೋದು ಮತ್ತು ಒಂದು ಲೈಕ್ ಕೂಡ ಆಗುತ್ತೆ. ನನ್ನ ಕಷ್ಟಕ್ಕೆ ನೀವು ಈ ಥರ ಒಂದು ರೆಸ್ಪಾನ್ಸ್ ಮಾಡಿದ್ರೆ ಮಾತ್ರ ನನಗೆ ನಿಮ್ಮ ಕಮೆಂಟ್ಗೆ ರಿಪ್ಲೈ ಮಾಡ್ತೀನಿ ಮತ್ತು ಯಾವುದೇ ಕ್ವಶನ್ ಇದ್ರೂ ಕೂಡ ಅದಕ್ಕೆ ಸೊಲ್ಯೂಷನ್ ಕೊಡೋ ಹಾಗೆ ಒಂದು ಟ್ರೈ ಮಾಡ್ತೀನಿ, ಓಕೆನಾ. ಸೊ ಮೊದಲು ನಮ್ಮ ಚಾನಲ್ಗೆ ಯಾರಾದರೂ ಹೊಸಬರಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಲೈಕ್ ಮಾಡಿ, ಓಕೆನಾ. ಸೊ ವಿಡಿಯೋ ಕ್ಲಿಪ್ ಹಾಕ್ತಿರ್ತೀನಿ. ಸೊ ವಿಡಿಯೋ ಕ್ಲಿಪ್ ನೋಡಿ, ಅಂದರೆ ವಿಡಿಯೋ ಕ್ಲಿಪ್ ಅಲ್ಲ ಆಡಿಯೋ ಕ್ಲಿಪ್. ಅದೇ ಕಾಲ್ ರೇಖೆ ಫೋನ್ ಮಾಡಿದೆ ನಾನು ಸರಿಗೆ ಫೋನ್ ಮಾಡಿ ಅವರಿಗೆ ಕ್ವಶನ್ ಕೇಳಿದೆ, ಕೆಲವೊಂದಿಷ್ಟು ಕ್ವಶನ್ಗಳು ಈ ಥರ ಬರ್ತಾ ಇದೆ ಸರ್, ಏನು ಮಾಡಬೇಕಂತ. ಸೊ ಅಮೌಂಟ್ ಕೂಡ ಯಾವಾಗ ಬರುತ್ತೆ ಅಂತ ಕೇಳಿದ್ದೆ. ಸೊ ಅವರೆಲ್ಲ ಈ ಥರ ರೆಸ್ಪಾನ್ಸ್ ಮಾಡಿದ್ದಾರೆ. ಸೊ ನೋಡಿ ಕೇಳಿ ನಿಮ್ಗೆ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಕಮೆಂಟ್ ಮಾಡಬೇಕಾದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿದರೆ ಮಾತ್ರ ರಿಪ್ಲೈ ಕೊಡ್ತಾನೆ ಅಂತ ಪದೇ ಹೇಳ್ತಾ ಇರ್ತೀನಿ. ಯಾಕಂದರೆ ನಾ ಕಷ್ಟಪಟ್ಟು ಮಾಡ್ತಿರ್ತೀನಿ, ನಾ ಸಬ್ಸ್ಕ್ರೈಬ್ ಮಾಡಿ ಅಂತ ಅದು ನಂದು ಹಕ್ಕು ಇರುತ್ತೆ. ಅದಕ್ಕೋಸ್ಕರ ನಿಮ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ನಂತರ ನಿಮಗೆ ರಿಪ್ಲೈ ಕೊಡ್ತೇವೆ, ಓಕೆನಾ. ಸೊ ಆವಿಡೆ ಕೇಳಿ ಅಂದರೆ ಕಾಲ್ ರೆಕಾರ್ಡಿಂಗ್ ಕೇಳಿ ಸೊ ನಂತರ ಕಮೆಂಟ್ ಮಾಡಿ ಅದಕ್ಕೆ ಸೊಲ್ಯೂಷನ್ ಕೊಡೋಕೆ ಟ್ರೈ ಮಾಡ್ತೀನಿ. ಸೊ ಇವತ್ತು ಸರ್ಗೆ ಫೋನ್ ಮಾಡಿದ್ದೀನಿ, ಓಕೆನಾ. ಸೊ ನೋಡಿ ಕೇಳಿ. ಹಲೋ ಹಲೋ ಸರ್, ನಮಸ್ತೆ ಸರ್. ಅದೇ ನಾವು ಒಬ್ರು ಯೂಟ್ಯೂಬ್ ವಿಡಿಯೋ ಮಾಡ್ತೀವಿ. ನಾವು ಕೆಲವೊಂದಷ್ಟು ಯುವನದಿ ಬಗ್ಗೆ ಅಪ್ಡೇಟ್ ಬೇಕಾಗಿತ್ತು ಸರ್, ಏನು ಹೇಳ್ತೀರಾ ಒಂದು ಸ್ವಲ್ಪ? ಹೇಳು ಏನು ಮಾಹಿತಿ? ಅಂದರೆ ಇವಾಗ ಜಾಸ್ತಿ ಜನದ್ದು ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡಿದ್ರೆ ಮೇ ಮತ್ತು ಜೂನ್ದು ಡಾಟಾ ನಾಟ್ ಫೌಂಡ್ ಅಂತ ಬರ್ತಾ ಇದೆ ಸರ್. ಮೇ ಮತ್ತು ಜೂನ್ದು ಡಾಟಾ ನಾಟ್ಕೊಂಡು ಹಾಂ ಡಾಟಾ ನಾಟ್ ಫೌಂಡ್ ಅಂತ ಬರ್ತಾ ಇದೆ. ಹೌದಾ? ಆ ಥರ ಒಂದು ಅಪ್ಲಿಕೇಶನ್ ನಂಬರ್ ಹೇಳು, ಡಾಟಾ ನಾಟ್ಕೊಂಡು ಅಂತ. ಹಾಂ ಓಕೆ ಸರ್, ಒಂದು ಸೆಕೆಂಡ್ ಸರ್. ಹಾಂ ಸರ್, I00 ಓಕೆ ಸರ್, ಫಿಲ್ ಮಾಡಿದ್ರೆ ಸರ್. ಹಾಂ, I0009S 9S2400 400 ಮತ್ತು 54599 545. ಹಾಂ ಸರ್. ಸ್ವಾತಿ ಭಾರತಿ ಕರೆಕ್ಟಾ? ಹಲೋ ಸರ್. ಹಾಂ ಸರ್. ಸ್ವಾತಿ ಭಾರತಿ ಬಂದಿದೆ. ಹಾಂ ಸರ್, ಅದೇ ಸರ್ ಸ್ವಾತಿ ಭಾರತಿ. ಮತ್ತು ಜೂನ್ ತಿಂಗಳಲ್ಲಿ ತೋರಿಸ್ತಾ ಇದೆಯಲ್ಲ ಸ್ಟೇಟಸ್ ಕರೆಕ್ಟಾಗಿ. ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಅಪ್ರೂವ್ಡ್ ಬೈ DDPI ಆಫೀಸ್ ಫ್ರಮ್ 29/6/2025. ಜೂನ್ ತಿಂಗಳಲ್ಲಿ ಅಪ್ರೂವ್ ಆಗಿದೆ ಅವರು. ಸರ್ ಅಂದರೆ DO ಪೆಂಡಿಂಗ್ ಅಂತ ಬರ್ತಾ ಇದೆ. ಇವ್ರಿಗೆ ಸರ್ ಬೇರೆ ಇದೆ, ಅಂದರೆ DO ಪೆಂಡಿಂಗ್ ಅಂತ ಬರ್ತಾ ಇದೆ. ಅಂದರೆ ಅವ್ರದ್ದು ಏನು? ಹಾಂ ಸರ್, ಹೇಳಿ ಸರ್. ನೀವು ಸ್ಪೀಕರ್ ಆಫ್ ಮಾಡಿದ್ರೆ ನನಗೆ ಕರೆಕ್ಟಾಗಿ ಕೇಳಿಸುತ್ತೆ ನೀವು ಮಾತಾಡಿ. ಅಂದರೆ ಸರ್ ಅಪ್ಲಿಕೇಶನ್ ನಂಬರ್ ಹೇಳಿ ಹೇಳಿ ಆದ್ಮೇಲೆ ಹಾಂ ಸ್ಪೀಕರ್ ಆಫ್ ಮಾಡಬೇಕು.
ಓಕೆ ಸರ್. ಅಂದರೆ ಇವ್ರದ್ದು ಸ್ಟೇಟಸ್ ಚೆಕ್ ಮಾಡಿದ್ರೆ ಸರ್, ಅಂದರೆ ಡಿ ಒ ಆಫೀಸ್ ಅಂತ ಡಿ ಎ ಪೆಂಡಿಂಗ್ ಅಂತ ಡಿ ಯು ಅಂತ ಪೆಂಡಿಂಗ್ ಬರುತ್ತೆ ಸ್ಟೇಟಸಲ್ಲಿ. ನಾವು ಡಿ ಎ ಇವ್ರದ್ದು ಸರ್. ಇಲ್ಲ ಅಪ್ರೂವ್ ಅಂತ ತೋರಿಸ್ತಾ ಇದೆ, ನೋಡಿ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಸರ್, ಅಂದರೆ ತೋರಿಸ್ತಾ ಇದೆ ಅಂತಂದ್ರೆ ಅವರು. ಹಾಂ, ಪ್ರಭುಲಿಂಗ್ ಅವರೇ, ನಾನು ಸ್ಟೇಟಸ್ನ ಚೆಕ್ ಮಾಡಿ ಹೇಳೋದು. ಹಾಂ. ಸ್ಟೇಟಸ್ ಏನು ಚೆಕ್ ಮಾಡ್ತಿರಲ್ಲ ಅದೇ ನಮಗೂ ಅವಕಾಶ ಇರೋದು, ನಮ್ಗೇನು ಇಲ್ಲಿ ಬೇರೆ ಇರೋದು. ಅದು ಕರೆಕ್ಟ್ ಇದೆ ಸರ್. ಅಂದರೆ ಅದೇ ಥರ ಬರ್ತಾ ಇದೆ. ಅಂದರೆ ಕೆಲವೊಂದಿಷ್ಟು ಇವ್ರದ್ದೇ ಅಲ್ಲ ಸರ್, ಬೇರೆ ಬೇರೆ ಥರದ್ದು. ಅಂದರೆ ಭಾಳ ಜಾಸ್ತಿ ಬಂದಿದೆ ಅಪ್ಲಿಕೇಶನ್ ಹೇಳೋಕ್ಕಾಗಲ್ಲ. ಸೊ ಅದೇ ಡಾಟಾ ನಾಟ್ ಅಂತ. ಹಾಂ ಸರ್ ಹೇಳಿ. ಹಾಂ, ಹಂಗಿಲ್ಲ ಪ್ರಭುಲಿಂಗ್ ಅವರೇ. ಹಾಂ ಸರ್ ಹೇಳಿ. ನಾನು ಈಗ ನೋಡ್ರಿ, ನೀವು ಅದಕ್ಕೆ ನಿಮ್ಗೆ ನಾನು ಸುಮ್ಮನೆ ಬ್ಲೈಂಡ್ ಆಗಿ ಮಾಹಿತಿ ಕೊಡಕ್ಕೆ ಬರೋದಿಲ್ಲ. ಹಾಂ ಬರೋಬರ ಸರ್. ಓಕೆ ಸರ್. ಈಗ ನಾ ಅಪ್ಲಿಕೇಶನ್ ನಂಬರ್ ತೊಗೊಂಡು ಚೆಕ್ ಮಾಡಿದ್ರೆ ಅದು ಕರೆಕ್ಟ್ ಆಗಿದೆ. ಹೌದಾ ಸರ್. ಅಂದರೆ ಡಿ ಒ ಪೆಂಡಿಂಗ್ ಅಂತ ಬರ್ತಾ ಇದೆ ಅಂತ ಹೇಳ್ತಾ ಇದೆ ಸರ್, ಅದು ಚೆಕ್ ಮಾಡ್ತೀರಾ ಒಂಚೂರು? ನಂಬರ್ ಹೇಳ್ರಿ ಸರ್ ಸೇಮ್ ಸರ್, ಇವಾಗ ಜಸ್ಟ್ ಹೇಳಿದ್ನಲ್ಲ ಸರ್, ಅದೇ ಡಿ ಒ ಪೆಂಡಿಂಗ್ ಅಂತ ಬರ್ತಾ ಇದೆ ಸರ್. ಅದು ಅಂದರೆ ಅದು ಅವರು ಪೆಂಡಿಂಗ್. ಹಾಂ ಸರ್, ಅಂದರೆ ಅಲ್ಲಿ ಆಫೀಸಲ್ಲಿ ಚೆಕ್ ಮಾಡಿದ್ರೆ ಕೂಡ. ಹಾಂ ಸರ್. ಇಲ್ಲ, ಅಪ್ರೂವ್ ಆಗಿದೆ ಅವ್ರದ್ದು. ಅವ್ರಿಗೆ ಪೆಂಡಿಂಗ್ ವಿತ್ DDP ಆಫೀಸ್ ಅಂತೇಳಿ ಮೇವರೆಗೂ ಇತ್ತು. ಜೂನ್ ತಿಂಗಳಲ್ಲಿ ಅವರು ಅಪ್ರೂವ್ ಮಾಡಿಸ್ಕೊಂಡಿದ್ದಾರೆ. ಹಾಂ ಸರ್. ಜೂನ್ಗೆ ಅವರು ಎಲಿಜಿಬಲ್ ಆಗ್ತಾರೆ. ಈ ತಿಂಗಳು ಎಂಡ್ ಅನ್ನೋಷ್ಟರಲ್ಲಿ ಅವರಿಗೆ ಜೂನ್ ಮಾತ್ರ ಅಮೌಂಟ್ ಪ್ರೊಸೆಸ್ ಆಗಿದೆ. ಹೌದಾ ಸರ್. ಓಕೆ ಸರ್. ಕೆಲವೊಂದಿಷ್ಟು ಅಂದರೆ ನಾರ್ಮಲ್ ಆಗಿ ಆನ್ಸರ್ ಕೊಡ್ತೀರಾ ಸರ್? ಅಂದರೆ ಜಾಸ್ತಿ ಜನ ನಾಟ್ಕೊಂಡದ್ದು ಬರ್ತಾ ಇದೆ. ಅಂದರೆ DDPI ಆಫೀಸ್ಗೆ ಅವರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿದ್ರು ಕೂಡ ಅಂದರೆ ಪೆಂಡಿಂಗ್ ಅಂತ ಬರ್ತಾ ಇದೆ ಸರ್. ಅದು ಏನು ಚೇಂಜ್ ಆಗ್ಬೋದಾ ಸ್ಟೇಟಸ್ ಸರ್? ಸ್ಟೇಟಸ್ಸು ಅಪ್ರೂವ್ ಆಗುತ್ತೆ. ಹಾಂ ಸರ್. ಈಗ ಜೂನ್ ತಿಂಗಳದ್ದು ನಮ್ಮದು ಇದು ನೋಡಿ, ಜೂನ್ ಕಂಪ್ಲೀಟ್ ಆಗಿದೆ. ಹಾಂ ಸರ್. ತಿಂಗಳು ಈಗ ಪ್ರೊಸೆಸ್ ಮಾಡ್ತಾರೆ ಅದನ್ನು. ಹಾಂ ಸರ್. ಜೂನ್ಗೆ ಯಾರು ಎಲಿಜಿಬಲ್ ಆಗ್ತಾರೆ ಅವ್ರು DDP ಪ್ರೊಸೆಸ್ ಮಾಡ್ತಾರೆ. ಸೊ ಸ್ಟೇಟಸ್ ಅಲ್ಟಿಮೇಟ್ಲಿ ಚೇಂಜ್ ಆಗೋದು ನೆಕ್ಸ್ಟ್ ಮಂತಿಗೆ. ನೆಕ್ಸ್ಟ್ ಮಂತ್ ಸರ್, ಅಂದರೆ 15 ಒಳಗಡೆ ಚೇಂಜ್ ಆಗ್ಬೋದು ಸರ್? ಎಸ್. ಅದೇ ಸರ್. ಅಂದರೆ ಅದೇ ಹೇಳ್ತಾ ಇದ್ರಿ ಸರ್. ಅಂದರೆ ಇನ್ನೊಂದು ಕ್ವಶನ್ ಸರ್. ಅಂದರೆ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಫಿಲ್ ಮಾಡಿದ್ರು ಕೂಡ ಸೆಲ್ಫ್ ಡಿಕ್ಲರೇಷನ್ ನಾಟ್ ಫಿಲ್ ಅಂತ ಬರ್ತಾ ಇದೆ ಸರ್. ಬಟ್ DBT ಪ್ರೊಸೆಸ್ ಆದ ನಂತರ ಅವ್ರು ಸ್ಟೇಟಸ್ ಚೆಕ್ ಮಾಡ್ಕೋಬೇಕು. DBT ಪ್ರೊಸೆಸ್ ಆಗುತ್ತೆ. ಯಾಕಂತಂದ್ರೆ ಎಲ್ರಿಗೂ ಈಗ 3 ತಿಂಗಳ ರಿಜಿಸ್ಟ್ರೇಷನ್ ಆಗಿದೆಯಲ್ಲ, ಹಾಂ ಸರ್. ಸ್ಟೇಟಸ್ ಕರೆಕ್ಟಾಗಿ ಅಪ್ಡೇಟ್ ಆಗದೆ ಹೋದರೂ ಕೂಡ ಅವ್ರಿಗೆ DBT ಪ್ರೊಸೆಸ್ ಆಗಿರುತ್ತೆ. ಅಂದರೆ ಹೌದಾ ಸರ್. ಓಕೆ ಸರ್. ಅದೇ ಸರ್, ಅದೇ ಕೇಳ್ತಾ ಇದ್ರು. ಅಂದರೆ ಇವರು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡ್ಕೊಂಡ್ರು ಕೂಡ ಸ್ಟೇಟಸ್ ಚೇಂಜೇ ಆಗ್ತಾ ಇಲ್ಲ ಸರ್. ಅದೇ ಥರ ಬರ್ತಾ ಇದೆ DDPI ಪೆಂಡಿಂಗು DDPI. ಹಾಂ ಸರ್. ಒಪ್ಕೋತೀನಿ. ಕೆಲವೊಂದು ಏನಾಗುತ್ತೆ ಇಮಿಡಿಯೇಟ್ ಆಗಿ ಅಪ್ಡೇಟ್ ಆಗಲ್ಲ. ಹಾಂ ಸರ್. ಯಾವಾಗ DBT ಪ್ರೊಸೆಸ್ ಮಾಡ್ತಾರೆ ಅವಾಗ ಅಪ್ಡೇಟ್ ಆಗಿರುತ್ತೆ. ನಾವು DBT ಕನ್ಸಿಡರ್ ಮಾಡ್ಕೋಬೋದು. ಹೌದಾ ಸರ್. ಹಾಂ ಓಕೆ ಸರ್. ಇನ್ನೊಂದು ಸರ್, ಡಾಟಾ ನಾಟ್ ಫೌಂಡ್ ಅಂದರೆ ಏನು ಸರ್? ಅಂದರೆ ಡಾಟಾ ನಾಟ್ ಸ್ಟೇಟಸ್ ಚೆಕ್ ಮಾಡಿದಾಗ ಡಾಟಾ ನಾಟ್ ಫೌಂಡ್ ಅಂತ ಬಂದರೆ ಅಪ್ಲಿಕೇಶನ್ ಹೊಸದು ಹಾಕ್ಬೇಕಾ ಸರ್? ಇಲ್ಲ ಇಲ್ಲ ಇಲ್ಲ, ಅಪ್ಲಿಕೇಶನ್ ಹಾಕ್ಬೋದು ಒಂದೇ ಸಾರಿ. ಒಂದು ಆಧಾರ್ ಕಾರ್ಡ್ ನಂಬರಿಂದ ಒಂದು ಸಾರಿ ಮಾತ್ರ ಅಪ್ಲಿಕೇಶನ್ ಹಾಕ್ಬೋದು. ಹಾಂ ಸರ್. ಅಂದರೆ ನಾಟ್ ಫೌಂಡ್ ಅಂದರೆ ಏನಾಗಿರುತ್ತೆ, ಒಂದು ನಿಮಿಷ ಕೇಳಿ. ಹಾಂ ಸರ್. ಓಕೆ. ಡಾಟಾ ನಾಟ್ ಫೌಂಡ್ ಅಂತಂದರೆ ಅವ್ರದ್ದು ಅಪ್ಲಿಕೇಶನ್ ಒಂದು ಸರಿ ಕಂಪ್ಲೀಟ್ ಆಗಿರಲ್ಲ. ಹಾಂ ಸರ್. ಸೊ ಡ್ರಾಫ್ಟಲ್ಲೇ ಇರುತ್ತೆ. ಅವಾಗಲೂ ಕೂಡ ಅವರಿಗೆ ಅಪ್ಲಿಕೇಶನ್ ನಂಬರ್ ಜನ್ರೇಟ್ ಆಗಿರುತ್ತೆ. ಹಾಂ ಸರ್. ಅವಾಗ ಕಂಪ್ಲೀಟ್ ಆಗಿ ಅವರು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿ PDF ಕಾಪಿ ಡೌನ್ಲೋಡ್ ಮಾಡ್ಕೊಳ್ತಾರೆ. ಅವಾಗ ಅವ್ರಿಗೆ ಏನಾಗುತ್ತೆ, ಹಾಂ ಸರ್. ಕರೆಕ್ಟಾಗಿ ಸ್ಟೇಟಸ್ ತೋರಿಸ್ಕೊಡ್ತಾರೆ. ಇನ್ಕಂಪ್ಲೀಟ್ ಅಪ್ಲಿಕೇಶನ್ ಡಾಟಾ ನಾಟ್ ಫೌಂಡ್ ಅಂತ ಬರುತ್ತೆ. ಅಂದರೆ ಇನ್ಕಂಪ್ಲೀಟ್ ಅಪ್ಲಿಕೇಶನ್ ಇದ್ದರೆ ಮಾತ್ರ ಡಾಟಾ ನಾಟ್ ಫೌಂಡ್ ಅಂತ ಬರ್ತಾ ಇದೆ ಸರ್? ಹೌದು. ಓಕೆ ಸರ್. ಥ್ಯಾಂಕ್ ಯು ಸರ್. ಇನ್ನೊಂದು ಸರ್, ಅಂದರೆ ಜುಲೈ ಬಂತು ಸರ್, ಏನಾದರೂ ಅಮೌಂಟ್ ಬಂದಿಲ್ಲ ಸರ್? ಜೂನ್ ಮಂತ್, ಮೇ, ಕೆಲವೊಂದಿಷ್ಟು ಮಾರ್ಚ್ ಏಪ್ರಿಲ್ ಮೇ ಕೂಡ ಪ್ರೊಸೆಸ್ ಆಗಿಲ್ಲ. ಇಲ್ಲ ಸರ್, ಜೂನ್ದಲ್ಲ ಸರ್. ಅಂದರೆ ಮಾರ್ಚ್ ಏಪ್ರಿಲ್ ಮೇ ಕೂಡ ಅಮೌಂಟ್ ಬಂದಿಲ್ಲ ಸರ್ ಕೆಲವಷ್ಟು ಸ್ಟೂಡೆಂಟ್ಗಳಿಗೆ. ಅಂದರೆ ತೊಂದರೆ ಆಗಿದೆ. ಹಾಂ ಸರ್. ಅವ್ರನ್ನ ಅಗಸ್ಟಲ್ಲಿ ಏನು ಮಾಡ್ತೀನಿ ಹೇಳಿದ್ದಾರೆ, ಅದ್ರ ಮೇಲೆ ವರ್ಕ್ ಮಾಡಿದ್ದಾರೆ. ಅದೇ ಸರ್, ಅದೇ ಪ್ರೊಸೆಸಿಂಗ್ ಅದೇ ಹೇಳ್ತಾ ಇದ್ರಿ ಸರ್. ಅಂದರೆ ಇನ್ನೂ ಎಷ್ಟು ದಿನ ಆಗ್ಬೋದು ಮೋಸ್ಟ್ಲಿ? ಏನಾದರೂ ಇನ್ಫಾರ್ಮೇಷನ್ ಸರ್? ಹಾಂ, ಒಂದು ಆಗಸ್ಟ್ವರೆಗೂ ಆಗ್ಬೋದು ಸಾಲ್ವ್ ಆಗುತ್ತೆ. ಹೌದಾ ಸರ್? ಓಕೆ ಸರ್. ಅದೇ ಸರ್ ಇನ್ಫಾರ್ಮೇಷನ್ ಕೇಳಿದೆ ಸರ್. ಅಪ್ಲಿಕೇಶನ್ ನಮ್ಗೆ ಭಾಳ ಇದೆ ಸರ್. ಆದರೆ ನಿಮ್ಗೆ ಹೇಳಕ್ಕೆ ಹೋದ್ರೆ ನಿಮ್ಮದು ಟೈಮ್ ಎಷ್ಟು, ನಮ್ಮದು ಟೈಮ್ ಎಷ್ಟು. ಬಟ್ ನಾರ್ಮಲ್ ಆಗಿ ಕ್ಯಾಶುವಲ್ ಆಗಿ ಅವ್ರು ಏನು ಕಮೆಂಟ್ ಮಾಡ್ತಾರೆ ಅದೇ ನಿಮ್ಮ ಕ್ವಶನ್ ಕೇಳಿದ್ವಿ ಸರ್ ನಾವು. ಕರೆಕ್ಟ್ ಆಗುತ್ತೆ. ಹೆಂಗಿರುತ್ತೆ ಅಂದರೆ ಪ್ರಾಬ್ಲಮ್ ಅಂದರೆ ನಾವು ಏನು ಚೆಕ್ ಮಾಡಬೇಕು. ಹಾಂ ಸರ್. ಚೆಕ್ ಮಾಡಿ ಅದ್ರದ್ದು ಏನು ಸ್ಟೇಟಸ್ ಇರುತ್ತೆ ಅದನ್ನು ನಾವು ನಿಮ್ಗೆ ಆನ್ಸರ್ ಮಾಡ್ಬೋದು. ಹೌದು ಸರ್. ಈಗ ನಿಮ್ಗೆ ಅವ್ರಿಗೆ ಏನು ಬೇಕಾದರೂ ಕೇಳ್ತಾರೆ. ಹಾಂ ಸರ್. ಸೊ ಎಲ್ಲದಕ್ಕೂ ನಿಮ್ಮ ಕಡೆನೂ ಉತ್ತರ ಇರೋದು, ನಮ್ಮ ಕಡೆನೂ ಇರೋದು. ಅದೇ ಸರ್, ಅದೇ ಕೇಳಾಯ್ತು ಸರ್. ಸರ್ ಹೆಲ್ಪ್ ನಿಮ್ಮ ಹೆಲ್ಪ್. ಯಾವುದಕ್ಕೆ ಉತ್ತರ ಕೊಡ್ಬೋದು?
ಅಲ್ಲ ಯಾವುದಕ್ಕೆ ನಾವು ಉತ್ತರ ಕೊಡ್ಬೋದು ಅದಕ್ಕೆ ನಾವು ಉತ್ತರ ಕೊಡ್ಬೋದು. ಈಗ ಒಂದು ಅಪ್ಲಿಕೇಶನ್ ಕೊಟ್ಟು ಚೆಕ್ ಮಾಡಿದ್ರೆ ಸ್ಟೇಟಸ್ ಕರೆಕ್ಟಾಗಿ ಅಪ್ಡೇಟ್ ಆಗಿದೆ. ಹಾಂ ಸರ್. ಈ ಥರ ಹೌದು ಸರ್, ಅದು ಗೊತ್ತಾಗಬೇಕಿತ್ತು ಸರ್, ಅದಕ್ಕೆ ಅಂದೆ ಸರ್. ಥ್ಯಾಂಕ್ ಯು ಸರ್. ಅಂತ ಇದ್ದಿದ್ದು ಅಪ್ಲಿಕೇಶನ್ ನಂಬರ್ ತೋರಿಸ್ಬೋದು. ಹಾಂ ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ ಹಾಂ ಓಕೆ ಸರ್. ಸೊ ಫ್ರೆಂಡ್ಸ್, ಇಲ್ಲಿವರೆಗೂ ಕೊನೆ ತನಕ ನೀವು ವಾಯ್ಸ್ ರೆಕಾರ್ಡಿಂಗ್ ಅಥವಾ ಕಾಲ್ ರೆಕಾರ್ಡಿಂಗ್ ಕೇಳಿದ್ದೀರಾ ಅನ್ಕೋತೀನಿ. ಯಾಕಪ್ಪ ಅಂತಂದರೆ ಸೊ ಇದು ಇಂಪಾರ್ಟೆಂಟ್ ಒಂದು ಅಪ್ಡೇಟ್ ಆಗಿದೆ. ಸೊ ಯಾರಿಗೆಲ್ಲ ಸೊ ಈ ವಿಷಯದಲ್ಲಿ ಅಂದರೆ ಕಾಲ್ ರೆಕಾರ್ಡಿಂಗ್ ಕರೆಕ್ಟಾಗಿ ಕೇಳಿದರೆ ಸೊ ಅವ್ರಿಗೆ ಒಳ್ಳೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅನ್ಕೋತೀನಿ. ಸೊ ಯಾರಿಗೆಲ್ಲ ವಾಯ್ಸ್ ರೆಕಾರ್ಡಿಂಗಲ್ಲಿ ಅಥವಾ ಕಾಲ್ ರೆಕಾರ್ಡಿಂಗಲ್ಲಿ ಕರೆಕ್ಟಾಗಿ ಕೇಳಿಲ್ಲ ಅಂದರೆ ವಾಯ್ಸು, ಸೊ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಇದ್ರ ಪರವಾಗಿ ನಾನು ಕರೆಕ್ಟಾಗಿ ಇನ್ಫಾರ್ಮೇಷನ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಯಾಕಂದರೆ ಸೊ ಕೆಲದಿಷ್ಟು ಜನರಿಗೆ ವಾಯ್ಸ್ ರೆಕಾರ್ಡಿಂಗ್ ಅಥವಾ ಕಾಲ್ ರೆಕಾರ್ಡಿಂಗ್ ಕರೆಕ್ಟಾಗಿ ಕೇಳಿದಿರಲ್ಲ. ಅದಕ್ಕೋಸ್ಕರ ಸೊ ನಿಮಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಸೊ ಕಮೆಂಟ್ ಮಾಡಿ, ನಾನು ನಿಮಗೆ ಅದಕ್ಕೆ ಸೊಲ್ಯೂಷನ್ ಕೊಡಾಗೆ ಮಾಡ್ತೀನಿ. ಸೊ ಇನ್ನೊಂದು ಏನಪ್ಪ ಅಂತಂದರೆ ಸೊ ಅವರು ಹೆಲ್ಪ್ಲೈನ್ ನಂಬರ್ಗೆ ಫೋನ್ ಮಾಡಿದರೆ ಸೊ ಅಪ್ಲಿಕೇಶನ್ ನಂಬರ್ ಹೇಳಿ ಅಂತಿದ್ದಾರೆ. ಸೊ ದಯವಿಟ್ಟು ನಿಮ್ಮ ಅಪ್ಲಿಕೇಶನ್ ನಂಬರ್ ಏನಿರುತ್ತೆ ಸೊ ಅದು ನಮಗೆ ಕಮೆಂಟ್ ಮಾಡಿ. ಸೊ ಅಪ್ಲಿಕೇಶನ್ ನಂಬರ್ ಕಮೆಂಟ್ ಮಾಡಿದರೆ ಆ ಸರ್ಗೆ ಕೇಳೋ ಹಾಗೆ ನಿಮ್ಮ ಏನು ಪ್ರಾಬ್ಲಮ್ ಇದೆ ಅದು ನೋಡಿ ಅವರಿಗೆ ಕೇಳಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಅವರು ಕೇಳ್ತಾರೆ ಮೊದಲು ನಿಮ್ಮ ಅಪ್ಲಿಕೇಶನ್ ನಂಬರ್ ಹೇಳಿ ಅಂತ. ಸೊ ಅದಕ್ಕೋಸ್ಕರ ನಿಮ್ಮ ಅಪ್ಲಿಕೇಶನ್ ನಂಬರ್ ಕಮೆಂಟ್ ಮಾಡಿ ಮತ್ತು ನಿಮ್ಮ ಪ್ರಾಬ್ಲಮ್ ಕಮೆಂಟ್ ಮಾಡಿ. ಸೊ ಅದಕ್ಕೆ ಒಂದು ಸೊಲ್ಯೂಷನ್ ಕೊಡಾಗೆ ಟ್ರೈ ಮಾಡ್ತೀನಿ. ಸೊ ಇಲ್ಲಿ ತನಕ ಕೊಂತ ತನಕ ಯಾರಾದ್ರೂ ನೋಡಿದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗಳು ಶೇರ್ ಮಾಡಿ. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್.